ಕಾಂಗ್ರೆಸ್ನ ತೆರಿಗೆ ವಾರ್ಗೆ ಬಿಜೆಪಿ ಶಾಸಕ ಕೌಂಟರ್ ಕೊಟ್ಟಿದ್ದಾರೆ. ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಭಿಯಾನಕ್ಕೆ ಶಾಸಕ ಕರೆ ಕೊಟ್ಟಿದ್ದಾರೆ. ದೆಹಲಿವರೆಗೆ ತಲುಪಿತ್ತು ಕಾಂಗ್ರೆಸ್ನ ತೆರಿಗೆ ವಾರ್. ಅದಕ್ಕೆ ಪ್ರತಿಯಾಗಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಸೋಷಿಯಲ್ ಮೀಡಿಯಾದಲ್ಲೊಂದು ಪೋಸ್ಟ್ ಹಾಕಿದ್ದಾರೆ. ಹಿಂದೂಗಳು ಕಟ್ಟಿರುವಂತಹ ತೆರಿಗೆ ಹಿಂದೂಗಳ ಅಭಿವೃದ್ಧಿಗಷ್ಟೇ ಉಪಯೋಗಿಸಬೇಕು. ಹಿಂದೂಗಳ ತೆರಿಗೆ ಆ ಹಣ ಬೇರೆ ಧರ್ಮದವರಿಗೆ ಸೇರೋದು ಅನ್ಯಾಯ. ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ಬರ್ಕೊಂಡಿದ್ದಾರೆ ಹರೀಶ್ ಪೂಂಜಾ. ಕಾಂಗ್ರೆಸ್ನ ನಮ್ಮ ತೆರಿಗೆ ನಮ್ಮ ಹಕ್ಕು ಅಭಿಯಾನಕ್ಕೆ ಬಿಜೆಪಿ ಶಾಸಕರ ಕೌಂಟರ್ ಇದೆ. ಟ್ವೀಟ್ ನೋಡ್ತಾ ಇದ್ದೀವಿ. ಆರ್ಥಿಕ ವರ್ಷದಿಂದ ಹಿಂದೂಗಳು ಕಟ್ಟಿರುವ ತೆರಿಗೆ ಹಣ ಹಿಂದೂಗಳ ಅಭಿವೃದ್ಧಿಗೆ ಮಾತ್ರ ಉಪಯೋಗ ಆಗಬೇಕು ಅನ್ನುವಂತಹ ಪೋಸ್ಟ್ ಹಾಕಿ ಕಾಂಗ್ರೆಸ್ ವಾರ್ಗೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಹರೀಶ್ ಪೂಂಜಾರ ಈ ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಭಿಯಾನಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ರಾಜ್ಯಕ್ಕೆ ಅನ್ಯಾಯ ಆಗಿರೋದನ್ನ ಹರೀಶ್ ಪೂಂಜಾ ಒಪ್ಕೊಳ್ಬೇಕು. ಒಪ್ಕೊಳ್ಳದೆ ಮೊಂಡುವಾದ ಮಾಡಿದ್ರೆ ಏನ್ ಹೇಳೋದು? ರಾಜ್ಯಕ್ಕೆ ಬರುವ ತೆರಿಗೆ ಪ್ರಮಾಣದಲ್ಲಿ ಯಾವುದೇ ವೃದ್ಧಿಯಾಗಿಲ್ಲ. ಈ ಅನ್ಯಾಯದ ಬಗ್ಗೆ ಶಾಸಕ ಹರೀಶ್ ಪೂಂಜಾ ಮಾತನಾಡಬೇಕು. ಇವರದೆಲ್ಲ ಕುತಂತ್ರ, ಧರ್ಮದ ಹೆಸರಿನಲ್ಲಿ ಅನ್ಯಾಯದ ಕೆಲಸ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ ದಿನೇಶ್ ಗುಂಡೂರಾವ್. ಹರೀಶ್ ಪೂಂಜಾ ಅವ್ರದ್ದು ಉದ್ದೇಶ ಬೇರೆನೆ. ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ನಾವು ಹೇಳಿದ್ಮೇಲೆ ಅದು ಏನೋ ಸತ್ಯಾಂಶ ಇದ್ದರೆ ಹರೀಶ್ ಪೂಂಜಾ ಅವರು ಕೂಡ ಅದು ಒಪ್ಕೊಳ್ಬೇಕು. ಅದನ್ನು ಒಪ್ಕೊಳ್ದೇನೆ ಅವರು ಈ ಥರ ಮಂಡವಾದವನ್ನು ಅವರು ಪ್ರದರ್ಶನ ಮಾಡಿದ್ರೆ ನಾವೇನಂತ ಹೇಳಬೇಕು? ಇವತ್ತು ರಾಜ್ಯಕ್ಕೆ ಯಾವ ಪ್ರಮಾಣದಲ್ಲಿ 10 ವರ್ಷದ ಹಿಂದೆ ತೆರಿಗೆ ಬರ್ತಾ ಇತ್ತು, ಮತ್ತು ಈಗ 10 ವರ್ಷದ ನಂತರ ಎಷ್ಟು ತೆರಿಗೆ ಬರ್ತಾ ಇದೆ, ಅದರಲ್ಲಿ ಹೆಚ್ಚು ಕಡಿಮೆ ಏನು ನಮ್ಗೆ ವೃದ್ಧಿನೇ ಆಗಿಲ್ಲ. ಸೊ ನಮಗೆ ಎಲ್ಲಿಂದ ಈ ಕೇಂದ್ರ ಸರ್ಕಾರದಿಂದ ನಮಗೆ ಬೆನಿಫಿಟ್ ಸಿಕ್ಕಿದೆ? ಅದು ನಮ್ಮ ಮೂಲ ಪ್ರಶ್ನೆ. ಆಯಿತಾ? ನಾವು ಕೇಂದ್ರಕ್ಕೆ ಕೊಡ್ತಾ ಇರುವಂಥ ಹಣ ಬಹಳಷ್ಟು ಹೆಚ್ಚಾಗಿದೆ. ಅದು ವಾಪಸ್ ಬರ್ತಾ ಇರುವಂಥದ್ದು ನಮಗೆ ಕಮ್ಮಿ ಆಗೋಗಿದೆ. ಅದು ಅದೇ ಪ್ರಮಾಣದ 10 ವರ್ಷದಿಂದ ಅದೇ ಪ್ರಮಾಣದಲ್ಲಿದೆ. ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಅಲ್ವಾ? ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ. ಆ ವಿಚಾರವನ್ನ ಇವರು ಮಾತನಾಡ್ದೇನೆ ಇದರಲ್ಲೂ ಕೂಡ ಅವರು ನಮ್ಮ ಜನರನ್ನ ಹೊಡಿಬೇಕು ಅಂತ ಹೊರಟ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.